ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲು ಪ್ರಯತ್ನಿಸುತ್ತಿರುವ, ಕಷ್ಟದಲ್ಲೂ ನೊಂದು ಬೆಂದು ಬಂದಿರುವ, ನೋವಲ್ಲೂ ನಗುವನ್ನು ಕಾಣಲು ಹಂಬಲಿಸುತ್ತಿರುವ ಮುಗ್ಧ ಮನಸ್ಸುಗಳಿಗೆ ಮನಸ್ಸನ್ನು ಗಟ್ಟಿಗೊಳಿಸಿ ಸ್ಫೂರ್ತಿ ತುಂಬುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇದೆ. ಒಂದು ಯಶಸ್ಸು ಸಿಗಬೇಕಾದ್ರೆ ಯಾರೇ ಆಗಲಿ ಶ್ರಮ ಪಡಲೇಬೇಕು. ನಾವು ಅಂದ್ಕೊತೀವಿ ಅವನೇನು ಅಷ್ಟು ಈಸಿಯಾಗಿ ಕೆಲಸ ಮಾಡಿಬಿಟ್ಟ ಅಂತ. ಆದರೆ ಅವನ ಶ್ರಮ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನಮ್ಮ ನೋಡೋರಿಗೆ ಆ ಶ್ರಮದ ಪರಿ ಏನಂತ ಗೊತ್ತಿರಲ್ಲ. ಅದಕ್ಕೆ ಯಾವುದೇ ಕೆಲಸ ಆಗಬೇಕಂದ್ರೆ ನಾವು ಶ್ರಮ ಪಡಲೇಬೇಕು. ಉದಾಹರಣೆಗೆ ನಿಮ್ಮ ಜೊತೆ ನಿಮ್ಮ ಕ್ಲಾಸ್ಮೇಟ್ ಇರ್ತಾರೆ, ನಿಮ್ಮ ಜೊತೆ ನಗ್ನಗ್ತಾ ಇರ್ತಾರೆ, ಆಟ ಆಡ್ತಾರೆ, ನಿಮ್ಮ ಜೊತೆ ಟೈಮ್ ಪಾಸ್ ಕೂಡ ಮಾಡ್ತಾರೆ. ಬಟ್ ಆದರೂ ತಮ್ಮ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಮಾರ್ಕ್ಸನ್ನು ತಗೊಳ್ತಾರೆ. ಕಾರಣ ಅವರು ಆಟ ಆಡೋ ಟೈಮಲ್ಲಿ ಆಟ ಆಡ್ತಾರೆ, ಆದರೆ ರಾತ್ರಿ ಹೋಗಿ ಮತ್ತೆ ಓದ್ತಾರೆ. ಅದಕ್ಕೆ ಅವ್ರದ್ದು ಒಳ್ಳೆ ಎಕ್ಸಾಮಲ್ಲಿ ರಿಸಲ್ಟ್ ಬಂದಿರುತ್ತೆ. ನಮ್ಮ ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡಬೇಕಾದ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕಂತ ಇದೆಯೋ ಅದು ಆಗೇ ತೀರುತ್ತೆ. ಯಾವುದನ್ನು ನಿನ್ನಿಂದಲೂ ತಡೆಯಲು ಸಾಧ್ಯವಿಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನನ್ನಿಂದಲೇ ಎಲ್ಲ ಎಂದು ಹೇಳಿದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರ್ತಾರೆ. ಎಲ್ಲರೂ ಹೇಳ್ತಾರೆ ಮನುಷ್ಯ ಬರುವಾಗ ಖಾಲಿ ಕೈಯಲ್ಲಿ ಬರ್ತಾನೆ, ಹೋಗುವಾಗಲೂ ಖಾಲಿ ಕೈಯಲ್ಲಿ ಹೋಗ್ತಾನೆ ಅಂತ. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ, ಹೋಗುವಾಗ ಕರ್ಮದ ಫಲದ ಜೊತೆ ಹೋಗ್ತಾನೆ. ನಾವು ಜೀವಿಸಬೇಕು, ಬದುಕಬೇಕು ಅಂದರೆ ಕೆಲಸ ಮಾಡೋದು ಅನಿವಾರ್ಯ. ಅದೇ ಆ ಕೆಲಸದ ಫಲದ ಮೇಲೆ ಕಣ್ಣಿಟ್ಟು ಅತಿ ಆಸೆಯಿಂದ ಕೆಲಸ ಮಾಡಿದರೆ ನಿರಾಶೆಯೇ ಹೆಚ್ಚು. ಅದೇ ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕುತ್ತದೆ. ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ, ನಿಮಗೆ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ. ಏಕೆಂದರೆ ಎಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗ್ತಾ ಹೋಗ್ತದೋ ಅಲ್ಲಿಗೆ ತಿಳಿದುಕೊಳ್ಬೇಡಿ, ನಿಮಗೆ ಅಲ್ಲಿ ಯಾವುದೇ ಗೌರವ ಇಲ್ಲ. ಕೇವಲ ನಿಮ್ಮನ್ನು ಕಡೆಗಣಿಸುವ ಮನಸ್ಥಿತಿ ತುಂಬಿ ಹೋಗಿರುತ್ತದೆ. ಅದಕ್ಕೆ ಹೇಳ್ತಾರೆ ಬೆಲೆ ಇಲ್ಲದ ಜಾಗದಲ್ಲಿ ಎಂದಿಗೂ ಇರಬಾರ್ದಂತ. ಸುಡುವ ಬೆಂಕಿಗೆ ಕೈ ಹಾಕಿ ಯಾರೂ ಉಳಿಯೋಕ್ಕೆ ಸಾಧ್ಯವಿಲ್ಲ. ಹಾಗೆ ನೊಂದವರ ಬಾಳಿನ ನೆಮ್ಮದಿಗೆ ಬೆಂಕಿ ಹಚ್ಚಿದ ಪಾಪಿಗಳು ಉಳಿಯೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಕೆಲಸ ಮಾಡಿ ಸೋತೆ ಅಂತ ಬೇಜಾರಾಗಬೇಡ. ಯಾಕಂದರೆ ನಮ್ಮ ಗೆಲುವು ಇರುವುದು ನಮ್ಮ ಕೈಯಲ್ಲೇ ಹೊರತು ಬೇರೊಬ್ಬರ ಬಾಯಲ್ಲಲ್ಲ. ಯಾವ ರಾಜನು ಕೊನೆಯವರೆಗೂ ರಾಜನಾಗಿರಲು ಸಾಧ್ಯವಿಲ್ಲ. ಯಾವ ಶ್ರೀಮಂತನು ಕೂಡ ಕೊನೆಯವರೆಗೂ ಶ್ರೀಮಂತನಾಗಿರಲು ಸಾಧ್ಯವಿಲ್ಲ. ಯಾವ ಬಡವನು ಕೊನೆಯವರೆಗೂ ಬಡವನಾಗಿಯೂ ಇರುವುದಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗು, ಬೆಲೆ ಕೊಡದಿರುವವರ ಬಳಿ ಮೂಕನಾಗು, ಮಮತೆ ಇಲ್ಲದವರ ಬಳಿ ಅನಾಥನಾಗು, ಪ್ರೀತಿಯಿಂದಿರುವವರ ಬಳಿ ಜೋಡಿಯಾಗು, ಕಷ್ಟಕ್ಕೆ ಜೊತೆಯಾಗುವವರ ಬಳಿ ಋಣಿಯಾಗು. ಸಾಸಿವೆಯಷ್ಟು ಪ್ರೀತಿ ಕೊಟ್ಟರು ಬೆಟ್ಟದಷ್ಟು ಪ್ರೀತಿ ಕೊಡುತ್ತೆ ಮೂಕ ಪ್ರಾಣಿಗೆ. ಅದೇ ಮನುಷ್ಯರು ನಾವು ಬೆಟ್ಟದಷ್ಟು ಪ್ರೀತಿ ಕೊಟ್ಟರು ನೋವನ್ನೇ ಕೊಡ್ತಾರೆ. ನಿಜವಾದ ಒಂಟಿತನ ಅಂದರೆ ಯಾರೂ ಇಲ್ಲದೆ ಇರೋದಲ್ಲ, ಎಲ್ಲರೂ ಇದ್ದು ಕೂಡ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಇರುವುದೇ ನಿಜವಾದ ಒಂಟಿತನ. ಯಾವಾಗಲೂ ಒಳ್ಳೆ ಯೋಚನೆ ಮಾಡಬೇಕು. ಯಾಕಂದರೆ ಯಾವುದೇ ವ್ಯಕ್ತಿ ತುಂಬ ಕೆಟ್ಟವನಾಗಿದ್ದರೂ ಅವನನ್ನು ಒಳ್ಳೆಯ ದೃಷ್ಟಿಕೋನದಲ್ಲಿ ನಾವು ನೋಡಿದರೆ ನಮ್ಗೆ ಒಳ್ಳೆಯವನಾಗಿ ಕಾಣ್ತಾನೆ. ಅದೇ ಯಾವುದೇ ವ್ಯಕ್ತಿ ತುಂಬ ಒಳ್ಳೆಯವನಾಗಿದ್ದು ಅವನನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಕೆಟ್ಟವನಾಗಿ ಕಾಣಿಸ್ತಾನೆ. ನಿನಗೆ ಸಂಪತ್ತು ಬಂದರೆ ಮನೆ ಬದಲಿಸು, ಕಾರು ಬದಲಿಸು, ನೀನು ಓಡಿಸುತ್ತಿರುವ ಗಾಡಿಯನ್ನು ಬದಲಿಸು, ನಿನ್ನ ಮೊಬೈಲ್ ಬದಲಿಸು, ಬಟ್ಟೆ ಬದಲಿಸು. ನಿನ್ನನ್ನು ನಿಜವಾಗಿ ಪ್ರೀತಿ ಮಾಡುವವರನ್ನು ಅಲ್ಲ, ನಿನ್ನನ್ನು ನಂಬಿ ಬಂದವರನ್ನಲ್ಲ. ಬಲಿಷ್ಠವಾದ 2 ತೋಳುಗಳು ಎಷ್ಟು ಜಗತ್ತನ್ನು ಗೆಲ್ಲಬಹುದೋ ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯಿಂದ ನಮಸ್ಕಾರ ಮಾಡುವ 2 ಕೈಗಳು ಜಗತ್ತನ್ನು ಹಾಗೆ ಎಲ್ಲರ ಮನಸ್ಸನ್ನು ಗೆಲ್ಲಬಹುದು. ಧನ್ಯವಾದಗಳು. ಇನ್ನು ಮುಂದೆ ಈ ಥರ ವಿಡಿಯೋಗಳನ್ನು ನೋಡೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.